ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಮಾರ್ವೆಲ್ ಅವ್ರ ಜೊತೆ ಕೊಲಾಬರೇಟ್ ಆಗಿ ಈ ಒಂದು ಸ್ಪೆಷಲ್ ಬಾಕ್ಸನ್ನು ಇನ್ಫಿನಿಕ್ಸ್ ಅವರು ಕಳಿಸಿರುವಂಥದ್ದು. ಮಾರ್ವೆಲ್ ಅವ್ರದ್ದು ಆ್ಯಂಟ್ ಮ್ಯಾನ್ ಆ್ಯಂಡ್ ದ ವಾಸ್ಪ್ ಇಂದು ಕ್ವಾಂಟಮೇನಿಯಾ ಅಂತ ಒಂದು ಮೂವಿ ಬರ್ತಾ ಇದೆ. ಸೊ ಅದರ ಥೀಮ್ಡ್ ಬಾಕ್ಸ್ ಇದಾಗಿದೆ. ಈ ಬಾಕ್ಸ್ ಮೇಲೆ ಇನ್ಫಿನಿಕ್ಸ್ ಝೀರೋ 5G 2023 ಸೀರೀಸ್ ಅಂತ ಬರೆದಿರುವಂಥದ್ದು. ಕಳೆದ ವರ್ಷ ಕೂಡ ಇನ್ಫಿನಿಕ್ಸ್ ಝೀರೋ 5G ಲಾಂಚ್ ಆಗಿತ್ತು. 20,000 ರೂಪಾಯಿಗೆ ಒಂದು ಒಳ್ಳೆ ಫೋನ್ ಆಗಿತ್ತು ಆಯಿತಾ. ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 900 ಪ್ರೊಸೆಸರು, UFS 3.1 ಸ್ಟೋರೇಜು, LPDDR5 RAM ಎಲ್ಲ ಸಕಾಲಾಗಿತ್ತು ಆಯಿತಾ. ಸೊ 20,000ಕ್ಕೆ ಲಾಂಚ್ ಆಗಿತ್ತು. ಸೊ ಅದರ ನೆಕ್ಸ್ಟ್ ವರ್ಷನ್ನು 2023 ಅಂತ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಡೈರೆಕ್ಟಾಗಿ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಸೊ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಮೇಲ್ಗಡೆ ಪವರ್ ಟು ಚೇಂಜ್ ದ ಫ್ಯೂಚರ್ ಇನ್ಫಿನಿಕ್ಸ್ ಮತ್ತು ಆ ಒಂದು ಮೂವಿಯದ್ದು ಲೋಗೋ ಆನ್ ಥಿಯೇಟರ್ಸ್ ಅಂತ ಇದೆ. ಸೊ ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ನಮಗೆ ಇದರೊಳಗಡೆ ಒಂದು ಸ್ಮಾರ್ಟ್ಫೋನು ಮತ್ತು ಇದು ಮೋಸ್ಟ್ಲಿ ಮ್ಯಾಗ್ನೆಟ್ ಅಂತ ಅನ್ಕೋತೀನಿ. ನಂತರ ಕೆಲವೊಂದು ಕಾರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ ನಮಗೆ. ಸೊ ಇದರಲ್ಲಿ ನಮಗೆ ವಾಸ್ಪಿಂದು ಮತ್ತು ಕಾಂಗ್ ಅಂತ ಇವರು ವಿಲನ್ ಅಂತ ಹೊಸ ವಿಲನ್ನು, ಆಮೇಲೆ ಚಾಸಿ, ಆ್ಯಂಟ್ ಮ್ಯಾನ್, ಕೆಲವೊಂದು ಕಾರ್ಡ್ಸ್ಗಳಿದೆ, ಅವರ ಪವರ್ಸು ಎಲ್ಲ ಅದನ್ನು ಇದಕ್ಕೆ ಹಾಕಿದ್ದಾರೆ. ಸೊ ನಾವು ಮುಂಚೆ ಎಲ್ಲ ಡಬ್ಲ್ಯೂ ಕಾರ್ಡ್ಸ್ ಆಡ್ತಿದ್ವಿ ಗೊತ್ತಾ. ಸೊ ಆ ಥರ ಆ್ಯಂಟ್ ಮ್ಯಾನ್ ಕಾರ್ಡು. ಸೊ ಅದನ್ನು ಬಿಟ್ಟರೆ ಒಂದು ವಾಟರ್ ಬಾಟಲ್ನ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೂ ಕೂಡ ಈ ಒಂದು ಮಾರ್ವೆಲ್ದು ಈ ಮೂವಿದು ಲೋಗೋ ಇದೆ, ಈ ಕಡೆ ಇನ್ಫಿನಿಕ್ಸ್ ಲೋಗೋ. ಸೊ ಬಾಟಲ್ನ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ಇದಕ್ಕೂ ಕೂಡ ಆ್ಯಕ್ಚುಲಿ ಒಂದು ಯುನೀಕ್ ಆಗಿರುವಂಥ ರ್ಯಾಪನ್ನು ಹಾಕಿದ್ದಾರೆ, ನೋಡ್ತಾ ಇದ್ದೀರಾ. ಸೊ ಒಳಗಡೆ ನಾರ್ಮಲ್ ಬಾಕ್ಸೇ, ಬಟ್ ಮೇಲ್ಗಡೆ ಮಾತ್ರ ಈ ಒಂದು ಕವರ್ನ ಹಾಕಿದ್ದಾರೆ. ಇದು ಒಂದು ರೀತಿ ಪೋಸ್ಟರ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ನಾವು ಇದನ್ನು ಪೋಸ್ಟರ್ ಥರ ಬೇಕಾದರೂ ಯೂಸ್ ಮಾಡ್ಕೊಬೋದು. ನೀವು ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ನೀವು ಇನ್ ಕೇಸ್ ಈ ಫೋನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಈ ರೀತಿ ಸ್ಪೆಷಲ್ ಬಾಕ್ಸ್ರೆಲ್ಲ ಕಳಿಸಲ್ಲ ಅವರು, ಈ ರೀತಿ ಒಂದು ನಾರ್ಮಲ್ ಬಾಕ್ಸಲ್ಲಿ ಕಳಿಸ್ತಾರೆ. ಈ ಒಂದು ಸ್ಮಾರ್ಟ್ಫೋನ್ 2 ಪ್ರೊಸೆಸರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಈ ಒಂದು ಮಾಡೆಲ್ ನನಗೆ ಅವ್ರು ಕಳಿಸಿರುವಂಥದ್ದು ಇನ್ಫಿನಿಕ್ಸ್ ಝೀರೋ 5G 2023 ಟರ್ಬೋ ಎಡಿಷನ್. ಈ ಟರ್ಬೋ ಎಡಿಷನಲ್ಲಿ ನಿಮಗೆ ಡೈಮೆನ್ಸಿಟಿ 1080 ಪ್ರೊಸೆಸರ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ 8GB RAM ಮತ್ತು 256GB ಸ್ಟೋರೇಜ್ ವೇರಿಯಂಟ್ ಇದೆ. ಸೊ ಈ ಒಂದು ಫೋನ್ 20,000 ರೂಪಾಯಿಗೆ ಲಾಂಚ್ ಆದರೆ ಇನ್ನೊಂದು ಪ್ರೊಸೆಸರ್ ವೇರಿಯಂಟು ಇದರಲ್ಲಿ ಡೈಮೆನ್ಸಿಟಿ 920 ಪ್ರೊಸೆಸರ್ನೊಂದಿಗೆ ಬರ್ತಾ ಇರುವಂಥದ್ದು. ಈ ಒಂದು ಏನು 920 ಪ್ರೊಸೆಸರ್ ಇದೆ ಅದು ನಿಮಗೆ 18,000 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂಥದ್ದು. ಸೊ ಪ್ರಿಫರಬಲಿ ನಂಗೆ ಅನ್ನಿಸ್ದಂಗೆ ಎರಡರಲ್ಲೂ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ, ಬಟ್ ತೊಗೊಳೋದ್ರೆ ಇದನ್ನೇ ತೊಗೊಳ್ಳಿ. 920 ಮತ್ತು ಇವನು 1080ನಲ್ಲಿ ಬೆಂಚ್ ಮಾರ್ಕಲ್ಲಿ ಅಂಥ ಡಿಫ್ರೆನ್ಸ್ ಬರಲ್ಲ ನಂಗೆ ಅನ್ನಿಸ್ದಂಗೆ. ಸೊ ನಾನಿವತ್ತು ಈ ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ 20,000 ರೂಪಾಯಿಗೆ ಒಂದು ಫೋನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ನಾರ್ಮಲ್ ಬಾಕ್ಸನ್ನು ಓಪನ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಆರೆಂಜ್ ಕಲರು ಚೆನ್ನಾಗಿದೆ, ಕಲರ್ ಲುಕ್ ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ನಂತರ ಒಂದು ಟೈಪ್ ಸಿ ಡಾಟಾ ಕೇಬಲ್ ಇದೆ, ಟೈಪ್ ಎ ಇಂದ ಟೈಪ್ ಸಿ, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಕೂಡ ಇದೆ. ನಂತರ ಕೊನೆಯದಾಗಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ನೀವು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲುಕ್ ವೈಸು ಈ ಒಂದು ನಾರ್ಮಲ್ ಏನು ಕಳೆದ ವರ್ಷ ಲಾಂಚ್ ಆಗಿತ್ತು ಝೀರೋ 5G ಅದಕ್ಕೂ ಇದಕ್ಕೂ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ. ಹೌದು, ಸ್ವಲ್ಪ ಈ ಒಂದು ಮೆಟೀರಿಯಲ್ ಚೇಂಜ್ ಆಗಿದೆ ಈ ವೇರಿಯಂಟಲ್ಲಿ, ಕಲರ್ ವೇರಿಯಂಟಲ್ಲಿ. ಬಿಟ್ಟರೆ ಈ ಪೋರ್ಟ್ಗಳು ಏನು ಬಟನ್ಸು ಎಲ್ಲ ಪ್ಲೇಸ್ಮೆಂಟು ಸಿಮಿಲರ್ ಇರುವಂಥದ್ದು. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಅಂತ ಫೀಲ್ ಆಗ್ತಾ ಇರುವಂಥದ್ದು. ಸುಮಾರು 199 ಗ್ರಾಮ್ ವೆಯ್ಟ್ ಇದೆ ಮತ್ತು 8.77 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತದೆ, ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ರು, ಒಂದು ಒಳ್ಳೆ ವಿಷಯ. ಪಂಚುಲ್ ಕ್ಯಾಮ್ರಾ ಸಿಗ್ತದೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ, ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಯೂನಿಫಾರ್ಮ್ ಬೆಸಲ್ ಕೊಟ್ಟಿದ್ದು ತುಂಬ ಚೆನ್ನಾಗಿರ್ತದೆ. ಫ್ರಂಟಿಂದ ಪರವಾಗಿಲ್ಲ, ಈ ಬೆಲೆಗೆ ಓಕೆ ಇಶ್ ಫೋನ್ ಅಂತ ಅನ್ಬೋದು. ಹಿಂದಕ್ಕೆ ಬಂತು ಅಂತ ಅಂದರೆ ಒಂದು ರೀತಿ ಲೆದರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಇದಾಗಿದೆ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಚೆನ್ನಾಗಿರ್ತದೆ, ಬಟ್ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಅಂದ್ರದ್ದು ನಿಮಗೆ ಸ್ಮಡ್ಜಸ್ ಬೀಳೋದಿಲ್ಲ, ಸ್ಕ್ರ್ಯಾಚ್ ಆದರೂ ಕೂಡ ಅಷ್ಟೊಂದು ಗೊತ್ತಾಗೋದಿಲ್ಲ. ಸೊ
ಸೊ ಲುಕ್ ಅಂತ ಹೆವಿ ಪ್ರೀಮಿಯಮ್ ಆಗಿದೆ. ನನಗಂತೂ ಇದು ಈ ಕಲರ್ ವೇರಿಯಂಟು ನಂಗೆ ತುಂಬ ಇಂಪ್ರೆಸ್ ಮಾಡಿತು. ಸೊ ಲೆದರಿ ಫಿನಿಶು, ಟೆಕ್ಸ್ಚರ್ ಮಾತ್ರ ಸಖತ್ತಾಗಿದೆ. ಸೊ ಬೆಂಕ್ ಹೆವಿ ಇಷ್ಟ ಆಯ್ತು ನನಗೆ. ತುಂಬ ಕ್ಲೀನ್ ಡಿಸೈನು, ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಎಲ್ಲ ಹಿಂದ್ಗಡೆ ನಮಗೆ ಸಿಗ್ತಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಕ್ವಾಡ್ LED ಫ್ಲ್ಯಾಶ್ ಇದೆ. ಸೊ ಈ ರೀತಿ ಕಾಣುತ್ತೆ ಬ್ಯಾಕು. ಇನ್ನು ಈ ಫೋನಲ್ಲಿರುವಂಥ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮು. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಬೆಲೆಗೆ ಬೆಸ್ಟ್ ಅಂತನಲ್ಲ, ಡೀಸೆಂಟ್ ಅಂದರೆ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಮತ್ತು ಈ ಫೋನಲ್ಲಿ ಫ್ರಂಟಲ್ಲೂ ಕೂಡ ಫ್ಲ್ಯಾಶ್ ಇದೆ. ಇನ್ಫಿನಿಕ್ಸ್ ಅವರು ಎಲ್ಲ ಫೋನಲ್ಲೂ ಕೊಡ್ತಾರೆ, ಇದರಲ್ಲೂ ಕೂಡ ಕೊಟ್ಟಿರುವಂಥದ್ದು ಒಂದೊಳ್ಳೆ ವಿಷಯ. ಇನ್ನು ಡಿಸ್ಪ್ಲೇ ಬಂತು ಅಂತಂದರೆ ಈ ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, 240 Hz ಟಚ್ ಸ್ಯಾಂಪಲಿಂಗನ್ನು ಹೊಂದಿರುವಂಥದ್ದು. ಇದು 500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೂಡ ಹೊಂದಿದೆ, ಒಂದು ಒಳ್ಳೆಯ ವಿಷಯ. ಡಿಸ್ಪ್ಲೇ ಪರವಾಗಿಲ್ಲ, ಚೆನ್ನಾಗಿದೆ. ಈ ಬೆಲೆಗೆ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ರೆ ಸಕ್ಕತ್ತಾಗಿತ್ತು. ಕೆಲವೊಂದು ಫೋನ್ಗಳಲ್ಲಿ 120 Hz ಅಮೋಲೆಡ್ ಡಿಸ್ಪ್ಲೇ ಕೂಡ ಸಿಗುತ್ತೆ, ಇವರು ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಒಂದು ಸ್ವಲ್ಪ ಬೇಜಾರಾಯಿತು ನನಗೆ. ನೋಡೋಣ ಬೇರೆ ಸ್ಪೆಸಿಫಿಕೇಶನ್ ಹೆಂಗಿದೆ ಅಂತ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಟರ್ಬೋ ವೇರಿಯಂಟ್ ಏನಿದೆ, ಇದರಲ್ಲಿ ಒಂದೇ ಒಂದು ಸ್ಟೋರೇಜ್ ವೇರಿಯಂಟು, ಬಟ್ ನಾರ್ಮಲ್ ಏನು ಡೈಮೆನ್ಸಿಟಿ 920 ಅದರಲ್ಲಿ ಒಂದು ವೇರಿಯಂಟು ಲಾಂಚ್ ಆಗ್ತಾ ಇದೆ. ನಿಮಗೆ ಒಂದು ಟರ್ಬೋ ವೇರಿಯಂಟಲ್ಲಿ 8 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ ಸಿಗ್ತಾ ಇರುವಂಥದ್ದು ಸೂಪರ್ ವಿಷಯ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮು ಮತ್ತು ಸ್ಟೋರೇಜ್ ಬಂದ್ಬಿಟ್ಟು FS 2.2 ಸ್ಟೋರೇಜು. ಬೇಜಾರಾಗುವಂಥ ವಿಷಯ, ಏನಕ್ಕೆ ಬೇಜಾರಾಗುವಂಥ ವಿಷಯ ಅಂತ ಅಂದರೆ, ಕಳೆದ ವರ್ಷ ಲಾಂಚ್ ಆಗಿದ್ದಂಥ ಇನ್ಫಿನಿಕ್ಸ್ Zero 5Gಯಲ್ಲಿ ಸ್ಟೋರೇಜ್ ಮತ್ತು ರ್ಯಾಮ್ ಸಕ್ಕದಾಗಿತ್ತು. UFS 3.1 ಸ್ಟೋರೇಜ್ ಕೊಟ್ಟಿದ್ರು, DDR5 ರ್ಯಾಮನ್ನು ಕೊಟ್ಟಿದ್ರು. ಬಟ್ ಏನು ಡೌನ್ಗ್ರೇಡ್ ಮಾಡಿದ್ರು ಅಂತ ಗೊತ್ತಿಲ್ಲ, ಹಂಗೆ ಹೆವಿ ಬೇಜಾರಾಗ್ತಾ ಇರುವಂಥದ್ದು. ಆ ಫೋನು ಕೂಡ ನೀವು 20,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಅದರಲ್ಲಿ ಡೈಮೆನ್ಸಿಟಿ 900 ಪ್ರೊಸೆಸರ್, ಅದು ಕೂಡ ಒಂದು ಒಳ್ಳೆಯ ಪ್ರೊಸೆಸರ್, ಅದು ಕೂಡ ಬೆಂಚ್ಮಾರ್ಕ್ ಸಿಮಿಲರ್ ಕೊಡುತ್ತೆ. ಬಟ್ ಏನಕ್ಕೆ ಈ ಒಂದು ರ್ಯಾಮ್ ಸ್ಟೋರೇಜಲ್ಲಿ ಡೌನ್ಗ್ರೇಡ್ ಮಾಡಿದ್ರು ಅಂತ ನನಗೆ ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ. ಇದರಲ್ಲೂ ಅದನ್ನೇ ಕೊಟ್ಟಿದ್ರೆ ಬೆಂಕಿ ಫೋನ್ ಆಗ್ತಾಯಿತ್ತು ನಂಗೆ ಅನ್ನಿಸ್ದಂಗೆ, ಹೆವಿ ಕಾಂಪಿಟೇಟಿವ್ ಫೋನ್ ಆಗ್ತಾಯಿತ್ತು. ಬಟ್ ಕೊಟ್ಟಿಲ್ಲ, ಇದು ನನಗೆ ಹೆವಿ ಬೇಜಾರು ಮಾಡ್ತು ನನಗೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಫೋನಲ್ಲಿ ಡೈಮೆನ್ಸಿಟಿ 1080 ಪ್ರೊಸೆಸರ್ ಇರುವಂಥದ್ದು. ಇದು ಈ ಬೆಲೆಗೆ ಒಂದು ಒಳ್ಳೆಯ ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು ಬೆಂಚ್ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 5 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಇದೇ ಪ್ರೊಸೆಸರ್ ಹೊಂದಿರುವಂಥ 2 ಫೋನ್ಗಳು ರೀಸೆಂಟಾಗಿ ಲಾಂಚ್ ಆಯಿತು. ಯಾವುದು ರೆಡ್ಮಿ ನೋಟ್ 12 ಪ್ರೋ ಸೀರೀಸು, ನಂತರ ರಿಯಲ್ಮಿ 10 Pro Plus ಸೀರೀಸು. ಅವೆಲ್ಲ 25,000 ರೇಂಜಲ್ಲಿ ಇರುವಂಥದ್ದು. 25,000, ಇದು ಬರೀ 20,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ ಅದಕ್ಕೆ ಖುಷಿ ಪಡ್ಬೇಕು ನಾವು. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರು, ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಪ್ರೊಸೆಸರ್, ಸದ್ಯಕ್ಕೆ ಒಂದು ಪವರ್ಫುಲ್ ಆಗಿರುವಂಥ 5G ಪ್ರೊಸೆಸರ್ 20,000 ರೂಪಾಯಿಗೆ ನನಗೆ ಸದ್ಯಕ್ಕೆ ಮೋಸ್ಟ್ ಪವರ್ಫುಲ್ 5G ಪ್ರೊಸೆಸರ್ ಅಂತ ಬೇಕಾದರೂ ಅನ್ನಬಹುದು. ನಮ್ಮ ದೇಶದೆಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ. ನೀವು ಜಿಯೋ ಸಿಮ್ ಹಾಕೋದು ಕೆಲಸವನ್ನು ಮಾಡುತ್ತೆ, ಏರ್ಟೆಲ್ ಸಿಮ್ ಹಾಕಿದ್ರು ಕೂಡ ಕೆಲಸವನ್ನು ಮಾಡುತ್ತೆ. ಪ್ರೊಸೆಸರ್ ಚೆನ್ನಾಗಿದೆ, ಈ ಬೆಲೆಗೆ ಪರವಾಗಿಲ್ಲ, ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ಅನ್ನಿಸ್ತು. ನೀವು ಆಲ್ಮೋಸ್ಟ್ ಎಲ್ಲ ಗೇಮ್ನ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೇನು ತೊಂದರೆ ಆಗೋದು, ತುಂಬ ಸ್ಮೂತಾಗಿ ಆಪ್ಟಿಮೈಸ್ ಮಾಡಿದ್ರೆ ಎಲ್ಲದನ್ನು ಕೂಡ. ಸೊ ಪ್ರೊಸೆಸರ್ ಈ ಬೆಲೆಗೆ ಚೆನ್ನಾಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಎಂದು ಸ್ಯಾಮ್ಸಂಗ್ ಸೆನ್ಸರ್ 1.6 ಅಪರ್ಚರ್ನ ಹೊಂದಿರುವಂಥದ್ದು. ಲೋ ಲೈಟಲ್ಲಿ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಮೇನ್ ಕ್ಯಾಮ್ರಾ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು, ಒಂದು ಒಳ್ಳೆ ಕ್ಯಾಮ್ರಾ. ಈ ಬೆಲೆಗೆ ಪರವಾಗಿಲ್ಲ, ಡೀಸೆಂಟ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಇನ್ಫಿನಿಕ್ಸ್ ಅವರು ರೀಸೆಂಟಾಗಿ ಲಾಂಚ್ ಮಾಡ್ತಿರುವಂಥ ಫೋನ್ಗಳಲ್ಲಿ ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿರುತ್ತೆ. ಮುಂಚೆ ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಈ ಇನ್ಫಿನಿಕ್ಸ್ ಅವರೊಂದು ಬೆಲೆಗೆ ತಕ್ಕ ರೀತಿಯಲ್ಲಿ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಬೆಸ್ಟ್ ಅನ್ನಲ್ಲ, ಡೀಸೆಂಟ್ ಆಗಿದೆ. ಬೆಲೆಗೆ ಒಂದು ಲೆವೆಲಿಗೆ ಓಕೇಶ್ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸಾರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಲೆನ್ಸ್ಗೆ, 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್. ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ. ವೇಸ್ಟ್ ಸೆನ್ಸಾರ್ಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ, ಈ ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ. ಡೀಟೇಲ್ಸ್ ಎಲ್ಲ ಒಂದು ಲೆವೆಲಿಗೆ ಝೂಮ್ ಮಾಡೋದು ಕೂಡ ರಿಟರ್ನ್ ಆಗಿದೆ ಅಂತ ಅನ್ನಿಸ್ತು. ಇದು ಕೂಡ ನಾನು ಬೆಸ್ಟ್ ಅನ್ನಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ ಫ್ರಂಟ್ ಕ್ಯಾಮ್ರಾ. ಮತ್ತು ರೇರ್ ಕ್ಯಾಮ್ರಾ ಏನಿದೆ ಅದು 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಓವರಾಲ್ ಕ್ಯಾಮ್ರಾ ಓಕೆ, ಪರವಾಗಿಲ್ಲ, ದ ಬೆಸ್ಟ್ ಅಂತ ಅದಕ್ಕಿಂತ ಒಳ್ಳೆ ಕ್ಯಾಮ್ರಾ ನೋಡಿದ್ದೀನಿ ಇದೇ ಬೆಲೆಗೆ. ದ ಬೆಸ್ಟ್ ಅಲ್ಲ, ಪರವಾಗಿಲ್ಲ, ಸುಮಾರಾಗಿರುವಂಥದ್ದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಆಗಲಿಲ್ಲ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ಸ್ ಅವ್ರು ಏನು ಫಾಸ್ಟ್ ಆಗಿದೆ, ಇಷ್ಟು ಫಾಸ್ಟ್ ಅಂತ ಅಂದ್ಕೊಂಡೇ ಇಲ್ಲ ಅವರು. ಹೆವಿ ಅಂದರೆ ಹೆವಿ ಫಾಸ್ಟ್. ನೋಡಿ, ಟಚ್ ಮಾಡೋಷ್ಟು ಪಟ್ ಅಂತ ಓಪನ್ ಆಗುತ್ತೆ.
ಇದುವರೆಗೂ ಮೋಸ್ಟ್ಲಿ ಇನ್ಫಿನಿಕ್ಸಲ್ಲಿ ನಾನು ಅನ್ಬಾಕ್ಸ್ ಮಾಡಿರೋದ್ರಲ್ಲಿ ಇದೆ ಫಾಸ್ಟೆಸ್ಟ್ ಅಂತ. ಏನು ಫಾಸ್ಟ್ ಟಚ್ ಮಾಡಿದಷ್ಟು ಪಟ್ ಅಂತ ಓಪನ್ ಆಗುತ್ತೆ. ಇನ್ನು ಫೇಸಲ್ಲಿ ಹಾಕು ನೋಡ್ತಾ ಇದ್ದೀರಾ ನೀವೇನೆ, ಹೆವಿ ಫಾಸ್ಟ್ ಆಗಿದೆ, ಇಂಪ್ರೆಸಿವ್, ಚೆನ್ನಾಗಿದೆ. ಇವರು ಹೆವಿ ಫಾಸ್ಟಾಗಿ ಅನ್ಲಾಕ್ ಮಾಡ್ತಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು ಬಾಕ್ಸ್ ಒಳಗಡೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 20,000ಕ್ಕೆ 33 ವ್ಯಾಟ್ ಅಂತ ಅಂದರೆ ಪರವಾಗಿಲ್ಲ, ಏನು ಹೆವಿ ಇಂಪ್ರೆಸಿವ್ ಅಂತ ಹೇಳೋ ಥರದ್ದು ಏನಿಲ್ಲ. ಓಕೆ, ಕೆಲವೊಂದು ಫೋನ್ಗಳಲ್ಲಿ ನಿಮಗೆ 65 ವ್ಯಾಟ್ ತನಕನೂ ಕೂಡ ನೋಡಿದ್ದೀನಿ. ಇದೇ ಬೆಲೆಗೆ 65 ವ್ಯಾಟ್ ಎಲ್ಲ ಕೊಟ್ಟಿದ್ದಾರೆ. 33 ವ್ಯಾಟ್ ನಾಟ್ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು OS ಬಂತು ಅಂತ ಅಂದರೆ ಸದ್ಯಕ್ಕೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಆ್ಯಂಡ್ರಾಯ್ಡ್ 12 ಇದೆ. ಆ್ಯಂಡ್ರಾಯ್ಡ್ 12 ಬೇಸ್ ರನ್ ಆಗ್ತಿರುವಂಥ XOS, ಅದು ಇನ್ಫಿನಿಕ್ಸ್ ಅವ್ರದ್ದು OS. ಸೊ ಇವರು ಗ್ಯಾರಂಟಿ ಮಾಡಿರೋ ಪ್ರಕಾರ 1 ವರ್ಷದ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಕೊಡ್ತಿರಂತೆ. ಸೊ ಆ್ಯಂಡ್ರಾಯ್ಡ್ 13 ಅಪ್ಡೇಟ್ ನಿಮಗೆ ಬರುತ್ತಷ್ಟೇ. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಇನ್ಯಾವುದು ಆ್ಯಂಡ್ರಾಯ್ಡ್ OS ಅಪ್ಡೇಟ್ ಬರೋದಿಲ್ಲ. ಆ್ಯಂಡ್ರಾಯ್ಡ್ 13 ಸಿಗುತ್ತೆ ಮತ್ತು 2 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾರಂತೆ. ಇವರು ಇಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಬೇಜಾರಾಗುತ್ತೆ ಒಂಥರ. 20,000 ರೇಂಜು, ಅಟ್ಲೀಸ್ಟ್ ಒಂದು 2 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಟ್ಟರೆ ತುಂಬ ಚೆನ್ನಾಗಿರ್ತಾ ಇತ್ತು. ಸದ್ಯಕ್ಕಂತೂ ಈ OS ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದೆ, ಸ್ಮೂತ್ ಆಗಿದೆ. ಕೆಲವೊಂದು ಬೇಡದೋರಂಥ ಅಪ್ಲಿಕೇಶನ್ ಇದೆ, ಅದು ಕೊಟ್ಟಿಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಹಂಗೆ ಅನ್ನಿಸ್ದಂಗೆ. ಸೊ OS ಪರವಾಗಿಲ್ಲ. ಸೊ ಸೆಕ್ಯೂರಿಟಿ ಪ್ಯಾಚಸ್ 2 ವರ್ಷ ಕೊಡ್ತಾರೆ, ಅದಕ್ಕೆ ಖುಷಿ ಪಡ್ಬೇಕು ನಾವು. ಇನ್ನೂ ಕೆಲವೊಂದು ಬ್ರ್ಯಾಂಡ್ಗಳು ಅದನ್ನೂ ಕೊಡಲ್ಲ ಬಿಡಿ. ಸೊ ಆ ರೀಸನಿಗೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಮೋನೋ ಸ್ಪೀಕರ್ ಬೇಜಾರಾಗುವಂಥ ವಿಷಯ. ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಈ ಬೆಲೆಗೆ ಎಷ್ಟೋ ಫೋನ್ಗಳಲ್ಲಿ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇನ್ನು ಈ ಒಂದು ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಆಗಲಿದೆ 5G ಆಲ್ಮೋಸ್ಟ್ ಎಲ್ಲ ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಡ್ಯುಯಲ್ ಬ್ಯಾಂಡ್ನ ಜೊತೆಗೆ Wi-Fi 6 ಕೂಡ ಸಪೋರ್ಟ್ ಆಗುತ್ತೆ, ಸೂಪರ್ ವಿಷಯ. ಮತ್ತು ಬ್ಲೂಟೂತ್ 5.0 ಕೂಡ ಇರುವಂಥದ್ದು ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ನ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಮತ್ತು ಎಲ್ಲ ಬೇಸಿಕ್ ಸೆನ್ಸಾರ್ಸ್ನ ಈ ಒಂದು ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಈ ಒಂದು ಫೋನ್ನ ಕೆಲವೊಂದು ಮೈನ್ ಫೀಚರ್ಸು. ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ಫೋನ್ನ ಈ ಒಂದು ಪ್ರೈಸ್ ಒಂದಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಈ ಫೋನ್ನ ಸ್ಪೆಸಿಫಿಕೇಶನ್ ಒಂದು ಲೆವೆಲಿಗೆ ಇಷ್ಟ ಆಯಿತು. ಆದರೆ ಈ ಒಂದು ಕಳೆದ ವರ್ಷ ಲಾಂಚ್ ಆಗಿದ್ದಂಥ ಇನ್ಫಿನಿಕ್ಸ್ Zero 5Gಯ ಸ್ಪೆಸಿಫಿಕೇಶನ್ ಬೆಲೆಗೆ ನನಗೆ ಬೆಟರ್ ಅಂತ ಅನಿಸಿತ್ತು. ಹೌದು, 20,000 ರೂಪಾಯಿ ನಿಮಗೆ 256 GB ಸ್ಟೋರೇಜ್ ಸಿಗ್ತದೆ, ಒಪ್ಕೋತೀನಿ. ಆದರೆ UFS 2.2ಗಿಂತ 3.1 ಎಕ್ಸ್ಪೀರಿಯನ್ಸ್ ಎಷ್ಟೋ ಬೆಟರ್ ಆಗಿರುತ್ತೆ ನಿಮಗೆ ಅಂತ ನನ್ನ ಒಂದು ಅಭಿಪ್ರಾಯ. ಈ ಒಂದು ಫೋನಿಗೆ ಆಯಿತಾ, ಎಲ್ಲ ಸ್ಪೆಸಿಫಿಕೇಶನ್ ಅವ್ರೇನು ಕೊಟ್ಟಿದ್ದಾರೆ ಸರಿ, ಅದರ ಜೊತೆಗೆ ಈ ಒಂದು ಸ್ಟೋರೇಜ್ ರ್ಯಾಮ್ ಟೈಪನ್ನು ಕೂಡ ಒಂದು ಕಳೆದ ವರ್ಷದ ಫೋನ್ ಹಂಗೆ ಕೊಟ್ಟಿದ್ದಿದ್ರೆ, DDR5 ಮತ್ತು 3.1 UFS ಕೊಟ್ಟಿದ್ದಿದ್ರೆ ಬೆಸ್ಟ್ ಫೋನ್ ಆಗ್ತಾಯಿತ್ತು. ಒನ್ ಆಫ್ ದ ಬೆಸ್ಟ್ ಫೋನ್ ಆಗ್ತಾಯಿತ್ತು ನಂಗೆ ಅನ್ನಿಸ್ದಂಗೆ. ಇದಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಯ್ತಾ. ಸೊ ನೋಡಿ, ಈ ಬ್ರ್ಯಾಂಡಲ್ಲಿ 20,000 ರೂಪಾಯಿಗೆ ಒಂದು ಫೋನ್, ನನಗೆ ಸ್ಪೆಸಿಫಿಕೇಶನ್ ಚೆನ್ನಾಗಿದೆ, ಕೆಡ್ದು ಅಂತ ಅಂತಿಲ್ಲ ನಾನು, ಡೀಸೆಂಟ್ ಆಗಿದೆ, ಪರವಾಗಿಲ್ಲ. ಈ ಬೆಲೆಗೆ ಸ್ಪೆಕ್ ವೈಸ್ ಎಲ್ಲ ಚೆನ್ನಾಗಿದೆ, ಬಟ್ ಅದನ್ನು ಕೊಟ್ಟಿದ್ದಿದ್ರೆ ಬೆಸ್ಟ್ ಅಂತ ಇದ್ದೆ ನಾನು, ಆಯಿತಾ. ಸೊ ಈ ಬೆಲೆಗೆ ಓಕೆ ಅಂತೀನಿ. ಇನ್ನೊಂದು ಪ್ರೊಸೆಸರ್ ವೇರಿಯಂಟ್ 920 18,000 ರೂಪಾಯಿಗೆ ಲಾಂಚ್ ಆಗ್ತದೆ, ಅದು ಕೂಡ ಪರವಾಗಿಲ್ಲ. ಎರಡು ಕೂಡ ಸೇಮ್ ನೋಡಿ, ಎರಡರಲ್ಲಿ ಯಾವುದು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಅದನ್ನು ಕೊಟ್ಬಿಟ್ಟಿದ್ರೆ ಎಂಥ ಒಳ್ಳೆ ಫೋನ್ ಆಗ್ತಾಯಿತ್ತು, ಹಾಳು ಮಾಡಿಬಿಟ್ರಲ್ಲ ಸುಮ್ಮನೆ ಅಂತ ಅನ್ನಿಸ್ತದೆ, ಹೊಟ್ಟೆ ಉರಿತಾ ಇದೆ ನನಗೆ. ಸೊ ಇಷ್ಟು ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ Zero 5G 2023 ಎಡಿಷನು, ಟರ್ಬೋ ಎಡಿಷನ್. ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.